ಅದು ಭಾಷ್ಯವಾಕ್ಯ ರತ್ನಗಳು 16 ಭಾಷ್ಯವಾಕ್ಯ ರತ್ನಗಳ ಜೊತೆಯಲ್ಲಿ ಆಚಾರ್ಯರನ್ನ ಆರಾಧನೆ ಮಾಡ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಪುರುಷ ಸೂಕ್ತ ಮಂತ್ರ ಅವೆಲ್ಲ ವೇದ ಮಂತ್ರ ಇರಬೇಕು, ಇಲ್ಲ ಅಂತಲ್ಲ. ಆದರೆ ಈ ಭಾಷ್ಯವಾಕ್ಯ ರತ್ನಗಳ ಜೊತೆಯಲ್ಲಿ ಆ ಒಂದು ಆರಾಧನೆಯನ್ನು ಮಾಡಿದಾಗ ಆಚಾರ್ಯರಿಗೆ ಅದು ತುಂಬಾ ಪ್ರಿಯವಾಗುತ್ತೆ, ಅನುಗ್ರಹ ಮಾಡ್ತಾರೆ ಅಂತ ಅನ್ನುವ ಒಂದು ಭಾವನೆಯಿಂದ ಆ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದು ಪ್ರತಿ ವರ್ಷವೂ ಕೂಡ ನಾವು ಅದೇ ರೀತಿ ಮಾಡ್ತಾ ಇದ್ದೇವೆ. ಅಂದ್ರೆ ಅದು ಆನ್ಲೈನ್ ಕೆಲವು ಮಾಡ್ತಾ ಇದ್ವಿ, ಅದರಲ್ಲಿ ಈ ವರ್ಷ ಕೂಡ ಅದೇ ರೀತಿ ಆಗುತ್ತೆ. ಆದರೆ ಕೆಲವು ಭಾಷ್ಯವಾಕ್ಯಗಳನ್ನ 16 ಭಾಷ್ಯವಾಕ್ಯಗಳಂತದ್ದು 1000 ಭಾಷ್ಯವಾಕ್ಯಗಳಿವೆ. ಆದ್ದರಿಂದ ಅದರಲ್ಲಿ ಕೆಲವು ಕೊಂಚ ಬದಲಾವಣೆ ಹೀಗೆ ಇದನ್ನ ಮಾಡೋದಕ್ಕೆ ಟೈಮ್ ಬೇಕಾಗುತ್ತೆ. ಅದಕ್ಕೆ ಇನ್ನೇನಿಲ್ಲ, ಅದು ಟೈಪ್ ಮಾಡಬೇಕು, ಇದು ಮಾಡಬೇಕು. ಅದರಿಂದ ಕೆಲವು ಮಾತ್ರ ಕೊಂಚ ಬದಲಾವಣೆ ಮಾಡಿಕೊಂಡು ಅದನ್ನ ಮಾಡಿದೆ. ಅದರ ಒಂದು ಕಾಪಿ ಇದೆಯಲ್ಲ, ಅದರ ಪ್ರಿಂಟ್ ತಗೊಂಡು ಕೂಡ ಈ ಯಾವತ್ತು ಅಲ್ಲಿ ಯಾರು ಬಂದಿರ್ತಾರೆ ಅವರಿಗೆಲ್ಲ, ಅಂದ್ರೆ ಬೇರೆಯವರಿಗೆ ಈ ಭಾಷ್ಯವಾಕ್ಯಗಳನ್ನು ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದ್ರೆ ಅವರಿಗೆ ಅಭ್ಯಾಸ ಆಗೋದು ಇರೋದಿಲ್ಲ, ಕಷ್ಟ. ಈ ನಮ್ಮ ಪಾಠಶಾಲೆಯಲ್ಲಿ ಯಾರ್ಯಾರು ನಾವು ಏನು ಅಧ್ಯಯನ ಮಾಡ್ತಾ ಇದ್ದೇವೋ ಅವರಿಗೆ ಏನು ಕಷ್ಟವೇನೂ ಆಗೋದಿಲ್ಲ. ಆದ್ದರಿಂದ ಅವರಿಗೆ ಅಂತ ಈ ಒಂದು ಕಾಪಿ ಪ್ರಿಂಟ್ ತೆಗೆದು ಅದನ್ನ ಕೊಡ್ತಾ ಇದ್ದಾರೆ. ಆ ವ್ಯವಸ್ಥೆಯನ್ನ ನಮ್ಮ ಅರವಿಂದ್ ಅವರು ಮಾಡಿದ್ದಾರೆ, ಅಡ್ವೊಕೇಟ್ ಅರವಿಂದ್ ಅವರು ಮಾಡಿದ್ದಾರೆ. ಆವತ್ತು ದಿವಸದ ಅದನ್ನು ಕೊಡ್ತಾರೆ. ಅದರಲ್ಲಿ ಏನಿಲ್ಲ, ಈ ಆವಾಹನೆ, ಅರ್ಘ್ಯ ಪಾದ್ಯ ಮುಂತಾದೆಲ್ಲ ಇದೆಯಾ ಷೋಡಶೋಪಚಾರಗಳು. ಅದಕ್ಕೆ ತಕ್ಕ ಹಾಗೆ ಈ ಪುರುಷ ಸೂಕ್ತಕ್ಕೂ ಜೊತೆಗೆ ವಾಕ್ಯ ಅಂತ ಪ್ರಿಂಟ್ ಆಗಿರುತ್ತೆ, ಟೈಪ್ ಆಗಿರುತ್ತಲ್ಲ, ಪ್ರಿಂಟ್ ಇರುತ್ತೆ, ಕಾಪಿ ಕೊಡ್ತಾರಲ್ಲ, ಅದನ್ನ ಎಲ್ಲರೂ ಕೂಡ ಹೇಳ್ಕೊಂಡು ಪೂಜೆ ಮಾಡಬಹುದು ಆಚಾರ್ಯನ. ಆ ಒಂದು ವ್ಯವಸ್ಥೆನ ಭಾನುವಾರ ಅದು ನಡೆಯುತ್ತೆ ಮಾಡಿದೆ. ನಂತರ ಪ್ರಸಾದ ವಿನಿಯೋಗವು ಅಲ್ಲೇ ಇರುತ್ತೆ. ಪ್ರಸಾದ ವಿನಿಯೋಗ ಒಂದು ಗಂಟೆ ಹೊತ್ತಿಗೆ ಎಲ್ಲವೂ ಕೂಡ ಪ್ರಸಾದ ವಿನಿಯೋಗ ಕೂಡ ಸಾಕಷ್ಟು, ಅಂದ್ರೆ ಇನ್ನೇನಿಲ್ಲ, ಎಲ್ಲ ಯಥೇಚ್ಛವಾಗಿ ಅದನ್ನ ಅರೇಂಜ್ ಮಾಡಿದೆ. ಎಲ್ಲಕ್ಕೂ ಕೂಡ ತಾವು ನಮ್ಮ ಪಾಠಶಾಲೆಯಲ್ಲಿ ಸ್ವಲ್ಪ ಜನ ಏನಿದ್ದೇವೆ ಅವರು ಖಂಡಿತವಾಗಲೂ ಅಲ್ಲಿಗೆ ಬಂದು ಈ ಒಂದು ಭಾಷ್ಯವಾಕ್ಯಗಳನ್ನ ಅವರು ಬಾಯಿನಲ್ಲಿ ಹೇಳಿ ಆ ಒಂದು ಶಂಕರ ಭಗವತ್ ಪೂಜ್ಯಪಾದ ಆರಾಧನೆಯನ್ನ ಮಾಡಿ ಕೃತಾರ್ಥರಾಗಬೇಕು ಅಂತ ಕೇಳಿಕೊಂಡು ಇವತ್ತಿನ ಒಂದು ಪಾಠವನ್ನ ಶುರು ಮಾಡಿ. ಅಥ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದಾನಾಂ ಕರ್ತೃಕತ್ವೇನ ಪ್ರಸಿದ್ಧಾಸು ಕೃತಿಷು ವಿಶುದ್ಧ ವೇದಾಂತ ಪರಿಭಾಷಾನಾಂನಿ ದೇವಭಾಷಾಯಾಃ ಕೃತಿ ಇದಾನೀಂ ವಿಚಾರ್ಯತೆ. ತತ್ರ ಚತುರ್ಥೋ ವಿಷಯಃ ಇದಾನೀಂ ವಿಚಾರ್ಯತೆ. ಅಗ್ರೆ ತಾವತ್ ಶ್ರೀ ಶ್ರೀ ಸ್ವಾಮಿಚರಣಾನಾಂ ಪ್ರಶಸ್ತಿ ಶ್ಲೋಕಮೇಕಂ ದ್ವಿವಾರಂ ಪಠಿತ್ವಾ ಅನಂತರಂ ಪ್ರಕೃತ ಭಾಗಂ ವಿಚಾರಯಾಮಃ. ಓಂ ಕಷಾಯ ರಹಿತಂ ಕಾಷಾಯ ವಾಸಂ ಸ್ವರೂಪನಿಷ್ಠಂ ಪರಿಪೂರ್ಣಬೋಧಂ ವಂದೇ ನಿಜಂ ಸಚ್ಚಿದಾನಂದರೂಪಂ ಸರಸ್ವತೀಂ ಇಂದ್ರಸಮಾನತೇಜಂ. ಓಂ ಕಷಾಯ ರಹಿತಂ ಕಾಷಾಯ ವಾಸಂ ಸ್ವರೂಪನಿಷ್ಠಂ ಪರಿಪೂರ್ಣಬೋಧಂ ವಂದೇ ನಿಜಂ ಆನಂದರೂಪಂ ಸರಸ್ವತೀಂ ಇಂದ್ರಸಮಾನತೇಜಂ. ಓಂ ಬ್ರಹ್ಮನಿಷ್ಠಾಯ ವಿದ್ಮಹೇ ಸಂಯಮೀಂದ್ರಾಯ ಧೀಮಹಿ ತನ್ನಃ ಸಚ್ಚಿದಾನಂದಃ ಪ್ರಚೋದಯಾತ್.
ಹ್ಮ್ ಹಾ 22ನೇ ಪುಟ. ಪ್ರಕೃತ ಈ ಒಂದು ಬ್ರಹ್ಮಣೋ ಜಗತ್ಕಾರಣತ್ವ ವ್ಯವಹಾರ. ಇಲ್ಲಿ ಪ್ರಿಂಟು ಎಲ್ಲ ಒಂದ್ ಸ್ವಲ್ಪ ತಪ್ಪು ಬಿದ್ಬಿಟ್ಟು ತಪ್ಪು ಮಾಡಿಬಿಟ್ಟಿರ್ತಾರೆ. ಆ ಹೆಡ್ಡಿಂಗ್ ಎಲ್ಲ ಬಿಡ್ತಾರೆ ಮಾಡ್ತಾರೆ. ಬ್ರಹ್ಮಣೋ ಜಗತ್ಕಾರಣತ್ವ ವ್ಯವಹಾರ. ಅದರಲ್ಲಿ ಈ ಬ್ರಹ್ಮಕ್ಕೆ ಜಗತ್ಕಾರಣತ್ವವನ್ನ ಉಪನಿಷತ್ತುಗಳಲ್ಲಿ ಹೇಳಿದ್ದಾರಲ್ಲ, ಅದನ್ನ ಯಾವ ರೀತಿ ನಾವು ಅರ್ಥ ಮಾಡಿಕೊಳ್ಳಬೇಕು. ನಿಜವಾಗಿಯೂ ಕೂಡ ಬ್ರಹ್ಮ ಜಗತ್ ಕಾರಣವಾಗಿದೆಯೇ ಹಾಗಂತ ಹೇಳಿ ಬ್ರಹ್ಮಕ್ಕೆ ಕಾರಣತ್ವವನ್ನ ವಸ್ತುತಃ ಹೇಳಿ, ಮತ್ತೆ ಜಗತ್ತು ಅದರ ಕಾರ್ಯವಾಗಿದೆ ಎಂಬುದಾಗಿ ಅದನ್ನೂ ಕೂಡ ವಸ್ತುತಃ ಹೇಳಿದ್ದಾರೆಯಾ? ಎರಡೂ ಕೂಡ ಸತ್ಯವ? ಬ್ರಹ್ಮವು ಕಾರಣ ಅನ್ನೋದು ಸತ್ಯ, ಜಗತ್ತು ಕಾರ್ಯ ಅನ್ನೋದು ಅಷ್ಟೇ ಸತ್ಯ ಅಂತ ಹೇಳಿದ್ದಾರ? ಅಥವಾ ಇನ್ನೇನಾದ್ರೂ ಉಂಟಾ ಅಂತಂದ್ರೆ ಇಲ್ಲ, ಆ ಥರ ಹೇಳಿಲ್ಲ. ಯಾಕೆಂದ್ರೆ ಬ್ರಹ್ಮಕ್ಕೆ ಯಾವ ಒಂದು ಈ ಕ್ರಿಯೆ ಅಂತಕ್ಕಂಥ ಇದೆ, ವಿಕಾರ ಅಂತಕ್ಕಂಥ ಇದೆ, ಯಾವುದೂ ಇಲ್ಲ. ಮತ್ತೆ ನಿತ್ಯ ಶುದ್ಧ, ನಿತ್ಯ ಬುದ್ಧ, ಮತ್ತೆ ನಿತ್ಯ ಮುಕ್ತ. ಇದಕ್ಕೆ ಯಾವ ಕ್ರಿಯೆಯಾಗಲಿ ಆ ಕ್ರಿಯಾ ಫಲವಾಗಲಿ ಎಂಥದ್ದು ಇಲ್ಲ, ಏನೂ ಇಲ್ಲ. ಇಂಥದ್ದು ಈ ಒಂದು ಜಗತ್ತಿಗೆ ಕಾರಣವಾಯಿತು ಅಂದ್ರೆ ಹೇಗೆ ಅಂತ ಪ್ರಶ್ನೆ ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಹೇಳಿದ ಮಾತಾಗಿದೆ. ಆ ಅಧ್ಯಾರೋಪ ಅದನ್ನಾದರೂ ಯಾಕೆ ಹೇಳಬೇಕು ಅಂತಂತಂದ್ರೆ, ಈ ಒಂದು ಪ್ರಾಸಂಗಿಕವಾಗಿ ಏನು ಪ್ರಾಸಂಗಿಕ ಇದಲ್ಲ, ಅದ್ವೈತ ಸಿದ್ಧಾಂತದಲ್ಲಿ ಈ ಬ್ರಹ್ಮ ಕಾರಣತ್ವವನ್ನೇ ಒಪ್ಕೊಳ್ಳೋದಿಲ್ಲ, ಇನ್ನು ಸಿದ್ಧ ಮಾಡೋದಿಲ್ಲ ಅಂತ. ಅಂದ್ರೆ ಇದು ಪ್ರಾಸಂಗಿಕ ಸಿದ್ಧಾಂತ. ಏನು ಪ್ರಾಸಂಗಿಕ ಸಿದ್ಧಾಂತ? ಬ್ರಹ್ಮವೇ ಜಗತ್ತಿಗೆ ಕಾರಣ ಇದೆ ಅಂತಕ್ಕಂಥದ್ದು. ಬ್ರಹ್ಮವೇ ಜಗತ್ತಿಗೆ ಕಾರಣವಾಗಿದೆ ಅಂತ ಯಾಕೆ ಹೇಳಬೇಕಾಯ್ತು? ಸಂದರ್ಭ ಯಾಕೆ ಬಂತು? ಅದೇ ಬೇರೆ ಬೇರೆಯ ಪಕ್ಷದವರು ಬೇರೆ ಬೇರೆಯ ತತ್ವವನ್ನ ಜಗತ್ತಿಗೆ ಕಾರಣವನ್ನಾಗಿ ಹೇಳುತ್ತಿದ್ದರು. ಆದ್ದರಿಂದ ಅದಾವುದೂ ಕೂಡ ಕಾರಣವನ್ನ ಬ್ರಹ್ಮವೇ ಜಗತ್ತಿಗೆ ಕಾರಣ ಎಂಬುದಾಗಿ ಏನು ಸತ್ಸ್ವರೂಪವಾಗಿರತಕ್ಕಂತಹ ಮತ್ತು ಈ ಒಂದು ಜಡವಲ್ಲದ ಚೇತನ ಕಾರಣತ್ವವನ್ನು ಹೇಳುವುದಕ್ಕಾಗಿ ಈ ಒಂದು ಬ್ರಹ್ಮದ ಮೇಲೆ ಕಾರಣತ್ವವನ್ನ ಅಧ್ಯಾರೋಪಗಳಿದ್ದಾರೆ. ಹೊರತು ಈ ಅಧ್ಯಾರೋಪ ಮಾಡಿರುವುದರಲ್ಲಿ ಯಾವ ತಾತ್ಪರ್ಯವೂ ಇಲ್ಲ. ಮತ್ತೆ ತಾತ್ಪರ್ಯ ಯಾವುದರಲ್ಲಿ ಅಂತ ಹೇಳಿದ್ರೆ, ಬ್ರಹ್ಮಕ್ಕಿಂತ ಹೊರತಾಗಿ ಬೇರೆ ಯಾವ ತತ್ವವೂ ಕೂಡ ಈ ಒಂದು ಜಗತ್ತಿಗೆ ಕಾರಣವಲ್ಲ ಎಂಬುದಾಗಿ ಅಪವಾದ ಮಾಡುವುದಕ್ಕೋಸ್ಕರ. ಹಾಗಾದ್ರೆ ಬ್ರಹ್ಮ ಕಾರಣತ್ವ ಸಿದ್ಧವಾಗಿ ಹೋಯ್ತಲ್ಲ ಅಂದ್ರೆ, ಮೊಟ್ಟ ಮೊದಲಿಗೆ ಇದನ್ನ ಮಾಡಿ ಏನು, ಬ್ರಹ್ಮವೇ ಜಗತ್ತಿಗೆ ಕಾರಣ, ಬೇರೆ ಯಾವುದೂ ಕಾರಣವಲ್ಲ ಅಂತ ಹೇಳಿ ಆ ಪ್ರತಿಪಕ್ಷಗಳಿಗೆಲ್ಲ ಸಮಾಧಾನವನ್ನ ಹೇಳಿ ಆಮೇಲೆ ನಂತರ ನಿಧಾನವಾಗಿ ಹೇಳ್ತಾರೆ. ಏನಂತ ಹೇಳ್ತಾರೆ? ನೋಡಪ್ಪ, ನಾವು ಇದುವರ ತನಕ ಬ್ರಹ್ಮವನ್ನೇ ಈ ಜಗತ್ತಿಗೆ ಕಾರಣವನ್ನಾಗಿ ಹೇಳಿದ್ದೇವೆ. ಆದರೆ ಇದು ಕೂಡ ಸತ್ಯವಲ್ಲ, ಸರಿಯಲ್ಲ. ಸ್ವಾಮಿ ಇದುವರ್ತಂಗೆ ಹೇಳಿದ್ರಲ್ಲ, ಹೇಳಿದ್ವಿ, ನೀವೇನಾರ ಹೇಳ್ತಾ ಇದ್ರಲ್ಲ ಅದಕ್ಕೆ ಹೇಳಿದ್ವಿ ಅಷ್ಟೇ. ಆದರೆ ನಮ್ಮ ಗುರಿ ಏನು, ನಮ್ಮ ಸಿದ್ಧಾಂತ ಏನು? ಬ್ರಹ್ಮವೇ ಜಗತ್ತೇಕವಾಗಿದೆ ಎಂದು ಸಿದ್ಧ ಮಾಡುವುದಲ್ಲ. ಮತ್ತೇನು ಸ್ವಾಮಿ ಅಂತಂದ್ರೆ, ಬ್ರಹ್ಮ ಕಾರಣವೂ ಅಲ್ಲ, ಜಗತ್ತು ಕಾರ್ಯವೂ ಅಲ್ಲ. ಮತ್ತೆ ಈ ಜಗತ್ತೆಲ್ಲ ಕಾರ್ಯ ಕಾಣ್ತಾ ಇದೆಯಲ್ಲ ಅದು ಅಂತಂದ್ರೆ, ಈ ಜಗತ್ತು ಕಾಣ್ತಾ ಇದೆಯಲ್ಲ ಇವೆಲ್ಲವೂ ಕೂಡ
ಎಲ್ಲವೂ ಇಲ್ಲ, ಕಾರ್ಯವಲ್ಲ ಅಂದ್ರೆ ಬ್ರಹ್ಮಕ್ಕಿಂತ ಬೇರೆಯಾಗಿ ಇಂಥದ್ದೊಂದು ಸ್ವತಂತ್ರವಾದ ಪದಾರ್ಥವಿದೆ ಎಂಬುದು ಮೂರು ಕಾಲಗಳಲ್ಲಿಯೂ ಇಲ್ಲ. ಅದು ನಮ್ಮ ಸಿದ್ಧಾಂತ. ಯಾವಾಗ ಬ್ರಹ್ಮಕ್ಕಿಂತ ಹೊರತಾಗಿ ಇನ್ನೊಂದು ತತ್ವವೇ ಯಾವ ಕಾಲದಲ್ಲಿಯೂ ಇಲ್ಲ ಅಂತ ಸಿದ್ಧವಾಗಿತ್ತೋ ಆಗ ಕಾರ್ಯ ಯಾವುದು, ಕಾರಣ ಯಾವುದು. ಇವಾಗ ಕಾರಣ ಅಂದ್ರೆ ಒಂದಕ್ಕಿಂತ ಒಂದು ಬೇರೆಯ ವಸ್ತುಗಳಿದ್ದಾಗ, ಎರಡಿದೆ, ಒಂದಕ್ಕಿಂತ ಒಂದು ಬೇರೆಯ ವಸ್ತುಗಳಿದ್ದಾಗ ಅದು ಇದಕ್ಕೆ ಕಾರಣನೋ ಇದು ಅದಕ್ಕೆ ಕಾರಣನೋ ಅಂತ ಚಿಂತನೆ ಮಾಡಬಹುದು. ಅಲ್ಲ, ಒಂದೇ ಇದ್ದಾಗ ಈಗ ಮಣ್ಣಿದೆ, ಒಂದು ಕಡೆ ಆ ಮಡಕೆ ಕುಡಿಕೆ ಇದೆ, ಆಗ ನಾವು ಯೋಚನೆ ಮಾಡಬಹುದು, ಓಹೋ ಮಣ್ಣು ಕಾರಣವಾ ಇಲ್ಲ ಇನ್ನೊಂದು ಕಾರಣವಾ, ಮಡಕೆ ಎಲ್ಲ ಯೋಚನೆ, ಮಡಕೆ ಒಂದು ಕಾರ್ಯವ ಎಲ್ಲ ಯೋಚನೆ ಮಾಡಬಹುದು. ಯಾವುದು ಮಡಿಕೆ ಕುಡಿಕೆ ಅಂತಕ್ಕಂಥ ವಿಕಾರವೇ ಇಲ್ಲದೆ ಕೇವಲ ಮಣ್ಣು ಒಂದೇ ಇದ್ದಾಗ, ಯಾವುದು ಆ ಗಡಿಗೆ ಮಡಿಕೆ ಕುಡಿಕೆ ತೋರ್ತಾ ಇತ್ತು, ಅದನ್ನೆಲ್ಲವನ್ನೂ ಕೂಡ ಮಣ್ಣಿನ ಮುದ್ದೆಯಾಗಿ ನೋಡಿದಾಗ ಏನಾಗಿದೆ, ಇದು ಒಂದೇ ಅದು ಒಂದೇ, ಕಾರ್ಯ ಯಾವುದು ಕಾರಣ ಯಾವುದು, ಬೇರೆ ಬೇರೆ ಆಗಿದ್ರೆ ಕಾರ್ಯ ಕಾರಣ. ಈ ದೃಷ್ಟಿಯಿಂದ ಕಾರ್ಯ ಕಾರಣ ಅಂತಕ್ಕಂಥದ್ದು ನಾವು ಹೇಳ್ತಾ ಇಲ್ಲ. ಮತ್ತೆ ಈ ಒಂದು ಕಾರ್ಯಕಾರಣ ಭಾವವನ್ನ ಯಾವಾಗ ನಾವು ಹೇಳ್ತಾ ಇಲ್ವೋ ಆವಾಗ ಒಂದು ನಿರ್ವಿಕಾರತ್ವ ಅಂತಕ್ಕಂಥದ್ದು ಸಿದ್ಧವಾಯಿತು. ಹಾಗಾಗಿ ಏನಾಯ್ತು, ಏಕಮೇವ ದ್ವಿತೀಯತ್ವ ಅಂತಕ್ಕಂಥದ್ದು ಸಿದ್ಧವಾಯಿತು. ಯಾಕೆಂದ್ರೆ ವಿಕಾರತ್ವ, ವಿಕಾರ ಅಂತ ಇದ್ದಾಗಲೇ ಇನ್ನೊಂದು ದ್ವೈತ ಅಂತಕ್ಕಂಥದ್ದು ಸಿದ್ಧವಾಗುತ್ತೆ. ಹೌದು, ಒಂದು ವಿಕಾರ ಇರಬೇಕು. ಮಣ್ಣಿದೆ, ಮಣ್ಣಿಗೆ ಒಂದು ವಿಕಾರ ಅಂತ ಸಿದ್ಧವಾಗಬೇಕು, ಎಲ್ಲ ಇದು ಇರಬೇಕು. ಮಡಕೆ ಅಂತಿರ್ಬೇಕು, ಕುಡಿಕೆ ಅಂತಿರ್ಬೇಕು, ಸಾಲೆ ಅಂತಿರ್ಬೇಕು. ಇದ್ದಾಗ ಏನಾಗುತ್ತೆ, ಆವಾಗ ದ್ವೈತ ಭಾವ ಸಿದ್ಧವಾಗುತ್ತೆ. ಅವು ಇದೆ ಅದು ಇದೆ ಅಂತ. ಯಾವಾಗ ವಿಕಾರವೇ ಇಲ್ಲವೋ, ಅದೇನು ಮಡಕೆ ಕುಡಿಕೆ ಅಂತಕ್ಕಂಥದ್ದು ಯಾವುದೂ ಇಲ್ಲ, ಕೇವಲ ಮಣ್ಣು ಮಾತ್ರ ಇರ್ತಕ್ಕಂಥದ್ದು, ಆವಾಗ ಏನಾಗುತ್ತೆ, ಏಕಮೇವ ದ್ವಿತೀಯ ಅಂತ ಸಿದ್ಧ ಮಾಡಿದ ಹಾಗೆ ಆಯ್ತು. ಹೀಗೆ ಈ ಒಂದು ವಿಚಾರವನ್ನ ಹೇಳುವುದಕ್ಕೋಸ್ಕರ ಯಾವುದನ್ನ, ಬ್ರಹ್ಮದ ಏಕಮೇವಾಕ್ಕೋಸ್ಕರ ಉಪಾಯವಾಗಿ ಈ ಒಂದು ದೃಷ್ಟಿಯನ್ನು ತಂದಿದ್ದಾರೆ. ಏನು, ಬ್ರಹ್ಮ ಕಾರಣ ಅಂತಲೂ ಜಗತ್ ಕಾರ್ಯ ಅಂತ ತಂದು ಕಾರ್ಯಕಾರಣಕ್ಕೆ ಅನನ್ಯತ್ವವನ್ನು ಹೇಳಿ, ಯಾವಾಗ ಕಾರ್ಯಕ್ಕೂ ಕಾರಣಕ್ಕೂ ಅನನ್ಯತ್ವ ಅಂತ ಆಯಿತೋ ಆವಾಗ ಕಾರ್ಯತ್ವವೂ ಇಲ್ಲ, ಕಾರಣತ್ವವೂ ಇಲ್ಲ. ಯಾಕೆ, ಅನನ್ಯತ್ವ ಅಂತಕ್ಕಂಥ ಸಿದ್ಧವಾಗಿದೆ. ಸಿದ್ಧವಾಗೇನಿಲ್ಲ, ಕಾರ್ಯಕ್ಕೂ ಕಾರಣಕ್ಕೂ ಅನನ್ಯತ್ವ ಅಂತ ಒಂದು ನ್ಯಾಯ. ಅದು ಅನನ್ಯತ್ವ ಹಿಂದೆ ಹೋಗ್ಬಿಟ್ಟರೆ ಕಾರ್ಯಕಾರಣ ಅಂತ ಆಗೋದೇ ಇಲ್ಲ, ಹೋಗ್ತಾನೆ. ಹಾಗಾಗಿ ಏನಾಗಿದೆ, ಅದನ್ನೆತ್ತು ಸಿದ್ಧವಾಯಿತು, ಅದನ್ನೆತ್ತು ಸಿದ್ಧವಾದಾಗ ಕಾರ್ಯಕಾರಣ ಭಾವ ಹೋಯಿತು, ಕಾರ್ಯಕಾರಣ ಭಾವ ಯಾವಾಗ ಹೋಯಿತು ಏಕಮೇವ ದ್ವಿತೀಯತ್ವ ಸಿದ್ಧವಾಯಿತು. ಹಾಗಾಗಿ ಇದು ಈ ಏಕಮೇವ ದ್ವಿತೀಯತ್ವ ಅಂತಕ್ಕಂಥದ್ದು ಇದೆಯಲ್ಲ, ಇದು ಇದನ್ನ ತಿಳಿಸಿಕೊಡುವುದಕ್ಕೆ ಉಪಾಯವಾಗಿ ಆ ಎಲ್ಲ ಸೃಷ್ಟಿ ಪ್ರಕ್ರಿಯೆ ದ್ವೈತ ಎಲ್ಲವನ್ನು ಹೇಳುತ್ತೆ, ಉಪಾಯವಾಗಿ ಹೇಳಿದಂತೆ ಅಂತನ್ನುವ ಭಾಗವನ್ನ ಇಲ್ಲಿ ಸಾವಿಪಾದರವರು ಹೇಳ್ತಾ ಇದ್ದಾರೆ. ಇದು ವಿಚಾರವೆಲ್ಲ ಆಯಿತು. ಬರೀ ಇವಾಗ ಕೇವಲ ಏನಾಗಿದೆ ಅಂದ್ರೆ ಈ ಭಾಷ್ಯ ಭಾಗ, ಅದಕ್ಕೆ ಪ್ರಮಾಣ ವಾಕ್ಯ ಯಾವುದಿದೆ ಸೂತ್ರ ಭಾಷೆಯಲ್ಲಿ ಅದನ್ನು ಮಾತ್ರ ಸಾವಿಪಾದರವರು ಹೇಳ್ತಾ ಇದ್ದಾರೆ. ನೋಡಿ, ಇವತ್ತು ಶಂಕರ ಜಯಂತಿ, ಆದ್ದರಿಂದ ಏನಾಗಿದೆ ಇವತ್ತಿನ ಭಾಗದಲ್ಲಿ ಯಾವುದು ಕೂಡ ಸಾವಿಪಾದರ ವಾಕ್ಯ ಇಲ್ಲವೇ ಇಲ್ಲ. ಎಲ್ಲವೂ ಕೂಡ ಏನಾಗಿದೆ, ಶಂಕರ ಭಗವತ್ಪಾದರ ವಾಕ್ಯವೇ, ಎಲ್ಲವ ಅವರ ವಾಕ್ಯಗಳೇ ಇರ್ತಕ್ಕಂಥದ್ದು. ಆ ಭಾಗನ ಇವತ್ತು ಬಂದಿದೆ ನೋಡಿ, ಶಂಕರ ಜಯಂತಿ ದಿವಸ ಸ್ವಾಮಿಗಳ ವಾಕ್ಯ ಏನೂ ಇಲ್ಲ. ನೋಡೋಣ ಮುಂದೆ
ಅದೇ ಈ ವಿಚಾರವನ್ನು ಹೇಳೋದಕ್ಕೋಸ್ಕರ ಬಂದಿದೆ ಅಷ್ಟೇ. 22ನೇ ಪುಟ, ಅದರಲ್ಲಿ 4ನೆಯ ಒಂದು ಭಾಗ. ನಚೇಯಂ ಪರಿಣಾಮ ಶ್ರುತಿ ಪರಿಣಾಮ ಪ್ರತಿಪಾದನಾರ್ಥ ತತ್ ಪ್ರತಿಪತ್ತೌ ಫಲ ಅನವಗಮ. ನೋಡಿ, ಈ ಪರಿಣಾಮ ಶ್ರುತಿ ಇದೆಯಲ್ಲ, ಏನು ಬ್ರಹ್ಮವೇ ಜಗತ್ತಾಗಿ ಪರಿಣಮಿಸಿದೆ, ಬ್ರಹ್ಮದ ವಿಕಾರ ಜಗತ್ತು, ಹೀಗೆಲ್ಲ ಪರಿಣಾಮ ಶ್ರುತಿಗಳನ್ನು ಹೇಳಿದ್ದಾರಲ್ಲ, ಶ್ರುತಿಯಲ್ಲಿ ಇದೆ, ಅದು ಇಲ್ಲ ಅಂತಲ್ಲ. ಆದರೆ ಅದು ಪರಿಣಾಮ ಪ್ರತಿಪಾದನಾರ್ಥ. ಶಂಕರ ಭಗವತ್ಪಾದರು ಅತ್ಯಂತ ನಿಖರವಾಗಿ ಹೇಳಿಬಿಟ್ರು, ಬಂದಿದೆ, ಆದರೂ ಕೂಡ ಅದು ಮುಖ್ಯವಾಗಿ ಆ ಅರ್ಥದಲ್ಲಿ ಬಂದಿಲ್ಲ, ಪರಿಣಾಮ ಪ್ರತಿಪಾದನೆಯನ್ನು ಮಾಡುವುದಕ್ಕಾಗಿ ಬಂದಿಲ್ಲ. ಯಾಕೆ ಅಂದ್ರೆ ತತ್ ಪ್ರತಿಪತ್ತವು ಫಲ ಅನವಗಮ. ಬ್ರಹ್ಮವು ಜಗತ್ತಾಗಿ ಪರಿಣಮಿಸಿದೆ ಎಂತೆ ಅಥವಾ ಪರಿಣಮಿಸಿದೆ ಎಂಬುದನ್ನ ನಾವು ತಿಳಿದುಕೊಂಡರೆ ಅದರಿಂದ ನಮಗೆ ಯಾವ ಪ್ರಯೋಜನವೂ ಇಲ್ಲ. ಹೌದಾನೆ? ಈಗ ಒಬ್ಬ ಮಹಾರಾಜ ಇದ್ದಾನೆ, ಅವನು ಏನ್ ಮಾಡ್ತಾನೆ, ಅವನು ನೋಡ್ರಿ, ಮಹಾರಾಜ ಇದ್ದಾನೆ, ಅವನು ಬೆಳಿಗ್ಗೆ ಎದ್ದು 4 ಗಂಟೆಗೆ ಹೇಳ್ತಾನೆ, 4 ಗಂಟೆಯಿಂದ 10 ಗಂಟೆವರೆಗೂ ಕೂಡ ಪೂಜೆ ಅನುಷ್ಠಾನದಲ್ಲಿ ಕಾರ್ಯತತ್ಪರನಾಗಿರ್ತಾನೆ. ಆಮೇಲಿಂದ ಅವನು ಕಾರ್ಯಕ್ಕೆ ಹೋಗ್ತಾನೆ ಅಂತ ಆಯ್ತು. ಅದನ್ನ ತಿಳ್ಕೊಳ್ಳೋದ್ರಿಂದ ನಮಗೆ ಏನು ಪ್ರಯೋಜನ ಇದೆ? ಅವನಿಗೆ ಪ್ರಯೋಜನ ಇರ್ಬೋದು, ಏನೋ ಅನುಷ್ಠಾನ ಮಾಡ್ತಾರೆ, ಏನೋ ಅವನ ಫಲ ಆಗುತ್ತೆ, ಏನೋ ಬೇರೆ ವಿಚಾರ, ನಮಗೇನು ಪ್ರಯೋಜನ ಆಗುತ್ತೆ? ಅದೇ ರೀತಿ ಬ್ರಹ್ಮವು ನೋಡ್ರಿ, ಇಂತಹ ಸರ್ವಶಕ್ತಿ ಉಳ್ಳದ್ದು, ಸರ್ವಜ್ಞಾನದು, ಅದು ಜಗತ್ತಾಗಿ ಪರಿಣಮಿಸುತ್ತೆ. ಜಗತ್ತು ಒಂದು ಯಾವುದು ವಿಚಿತ್ರವಾದದ್ದು, ಆಯ್ತು, ಪರಿಣಾಮ ಆಯ್ತು. ಇದು ತಿಳ್ಕೊಳ್ಳೋದ್ರಿಂದ ನಮಗೇನು ಲಾಭ ಆಯಿತು? ಏನು ಆಗುದಿಲ್ಲ. ಏನು ಯಾವ ಫಲವೂ ಕೂಡ ನಮಗೆ ಬರ್ತಾ ಇಲ್ಲ. ಮತ್ತೆ ಸರ್ವ ವ್ಯವಹಾರ ಪ್ರತಿಪಾದನಾರ್ಥ ಏಕ. ಮತ್ತೆ ಯಾತಕ್ಕೆ ಹೇಳ್ತಾ ಇದ್ದಾರೆ? ಮತ್ತೆ ಅಂದ್ರೆ ಯಾವ ಫಲವೂ ಇಲ್ಲ ಅಂದ್ರೆ ಯಾತಕ್ಕೆ ಹೇಳ್ತಾರೆ? ಸರ್ವ ವ್ಯವಹಾರ ಹೀನ ಬ್ರಹ್ಮತಃ, ಯಾವ ವ್ಯವಹಾರವೂ ಇಲ್ಲದ, ಎಲ್ಲ ವ್ಯವಹಾರಗಳನ್ನು ಮೀರಿದ, ವ್ಯವಹಾರ ಅಂದ್ರೇನು? ಎಲ್ಲ ತ್ರಿಪುಟಿ ಭಾವ. ಅದೇ ತರ ವ್ಯವಹಾರ ತ್ರಿಪುಟಿ ಭಾವ. ನಾನು ಇದನ್ನ ಮಾಡುತ್ತೇನೆ, ಮುಗಿದಾಗಿ. ಈ ಒಂದು ವ್ಯವಹಾರ ಎಲ್ಲ ವ್ಯವಹಾರಕ್ಕಿಂತ ವ್ಯವಹಾರ ಮೀರಿರ್ತಕ್ಕ ಬ್ರಹ್ಮಭಾವವನ್ನು ಹೇಳುವುದಕ್ಕೋಸ್ಕರ ಇದನ್ನ ಹೇಳ್ತಾ ಇದ್ದಾರೆ, ಪರಿಣಾಮ ಶ್ರುತಿಯನ್ನ ಅಷ್ಟೇ. ಮತ್ತು ಇದನ್ನೇನು ಬ್ರಹ್ಮವು ಸರ್ವ ವ್ಯವಹಾರಾತೀತವಾಗಿದೆ ಅಂತ ಹೇಳಿ ಆ ಬ್ರಹ್ಮಾತ್ಮ ಭಾವವನ್ನ, ಅದೇ ಬ್ರಹ್ಮವೇ ತಾನಾಗಿದ್ದೇನೆ ಎಂಬುದಾಗಿ ತಿಳಿದುಕೊಳ್ಳುವುದರಿಂದ ಏನಾಗುತ್ತೆ? ಫಲ ಆಗುತ್ತೆ, ಮುಕ್ತಿ ಆಗುತ್ತೆ. ಇದಿರಬೇಕು. ಸುಮ್ಮನೆ ನೋಡಿ, ರಾಜ ಅಂಥವನು ಇಂಥವನು, ಅವನಿಗೆ ಆಸಕ್ತಿ ಅಂತ ನಾವೆಲ್ಲ ನಮಗೇನು ಬಂತು ವಾಕ್ಯ? ಯಾವಾಗ ಓಹೋ ಆ ರಾಜನೇ ನಾನಾಗಿದ್ದೇನೆ ಅಂತ ತಿಳ್ಕೊತಾರೋ, ಅಥವಾ ಇನ್ನೇನೋ ಸಂಬಂಧ ತಿಳ್ಕೊಟ್ಟು ಆವಾಗ ಅವನಿಗೆ ಪ್ರಯೋಜನ ಆಯ್ತು. ಹೀಗೆ ಇಲ್ಲಿ ಎಲ್ಲ ಆ ಬ್ರಹ್ಮದ ಬಂದು ಆ ಸರ್ವ ವ್ಯವಹಾರ ವ್ಯವಹಾರ ಶೂನ್ಯವಾದ ಬ್ರಹ್ಮ, ಆ ಬ್ರಹ್ಮವೇ ನಾನಾಗಿದೆ, ಬ್ರಹ್ಮಾತ್ಮಭಾವ. ಅದನ್ನ ಪ್ರತಿಪಾದನೆ ಮಾಡುವುದಕ್ಕೋಸ್ಕರ ಶ್ರುತಿ ಬಂದಿದೆ. ಅದನ್ನ ತಿಳಿದುಕೊಂಡ್ರೆ ನಮಗೇನಾಗುತ್ತೆ? ಫಲ ಅವಗಮ. ಅದರಲ್ಲಿ ಅನವಗಮ, ಇಲ್ಲಿ ಅವಗಮ, ಅವಗಮ ಅಂತ ಹೇಳಿ ಅದಕ್ಕೆ ಅಲ್ಲಿ ಎರಡು ಹೇಗೆ ಅದು ವ್ಯವಹಾರ ಅತೀತ ಅಂತಕ್ಕಂಥದ್ದನ್ನು ಹೇಳಿ ಅದನ್ನು ತಿಳ್ಕೊಂಡ್ರೆ ಏನು ಫಲ ಆಗುತ್ತೆ ಅಂತ ಅನ್ನೋದಕ್ಕೆ ಅದನ್ನು ಉದಾಹರಣೆ ಹೇಳ್ತಾ ಇದ್ದಾರೆ ಯಾರು? ಶಂಕರ ಭಗವತ್ಪಾದರು. ಸಯೇತನೇತ್ಯಾತ್ಮ, ಇದು ಎಲ್ಲ ವ್ಯವಹಾರ ಗೋಚರ, ವ್ಯವಹಾರ ಅತೀತವಾದದ್ದು. ಇದಲ್ಲ 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 ಅಂತ ಹೇಳಿ ಈ ವಿಪಕ್ರಮ್ಯ ಹೀಗೆ ವಿಪಕ್ರಮಿಸಿ
ಏನು ಫಲ ಏನು ಹೇಳ್ತಾ ಇದ್ದಾರೆ, ಈಗ ತಿಳ್ಕೊಂಡಿದ್ದೇನೆ ಅಂತ ತಿಳ್ಕೊಂಡ ಏನ್ ಫಲ ಆಗುತ್ತೆ? ಅಭಯಂ ವೈ ಜನಕ್ಕೆ ಪ್ರಾಪ್ತೋಸಿ, ಹೇ ಜನಕ ನೀನು ಅಭಯವನ್ನೇ ಹೊಂದುತ್ತೀಯೇ ಅಂತ ಹೇಳ್ಬಿಟ್ರು ಯಾಜ್ಞವಲ್ಕ್ಯರು. ಏನೋ ಪ್ರಯೋಜನವಾಯಿತು. ಹೀಗೆ ಆ ಒಂದು ಸರ್ವ ವ್ಯವಹಾರ ಸೀತ ಬ್ರಹ್ಮವನ್ನು ಹೇಳಿದ್ರು. ಮತ್ತೆ ಅದನ್ನ ತಾನೇ ಎಂಬುದಾಗಿ ತಿಳಿದುಕೊಂಡರೆ ಆಗ ಏನು ಫಲ ಆಗುತ್ತೆ ಅದನ್ನು ಹೇಳಿದ್ರು. ಅಭಯತ್ವ, ಭಯರಾಹಿತ್ಯ ಅಂತಕ್ಕಂಥ ತೈತ್ರಿಯದಲ್ಲೂ ಈಗ ಬರ್ತಾ ಇದೆ ಅದೇ. ತಸ್ಮಾತ್ ಅಸ್ಮತ್ಪಕ್ಷೆ ನ ಕಶ್ಚಿದಪಿ ದೋಷ ಪ್ರಸಂಗೋ ಅಸ್ತಿ. ಆದ್ದರಿಂದ ನಮ್ಮ ಪಕ್ಷದಲ್ಲಿ ಯಾವ ದೋಷವೂ ಇಲ್ಲ. ಯಾಕೆ ನೋಡಿ, ತಿಳ್ಕೊಂಡಿದ್ದಾಯ್ತು, ತಿಳ್ಕೊಂಡಿದ್ದಕ್ಕೆ ಫಲ ಹೇಳಿದ್ದಾಯ್ತು, ಇನ್ನೇನಿದೆ, ಏನ್ ದೋಷವೂ ಇಲ್ಲ. ಆ ಫಲ ಎಂಥ ಫಲ ಅದು? ಅದು ಸಾರ್ವಕಾಲಿಕ ಫಲ. ಹೀಗಿರುತ್ತೆ ನಾಳೆ ಹೋಗುತ್ತೆ ಅಂತಕ್ಕಂಥದ್ದಲ್ಲ. ಒಂದು ಸಾರಿ ಫಲ ಪ್ರಾಪ್ತಿ ಆದ್ರೆ ಮುಗೀತು, ತಿರುಗಾದ ವ್ಯಯ ಆಗ್ಬಿಡುತ್ತೆ ಅಂತ ಆಗಲಿ ಹೋಗಿಬಿಡುತ್ತೆ ಅಂತ ಆಗಲಿ ಇಲ್ಲ ಅಂಥ ಫಲ ಅದು ಹೇಳ್ತಾ ಇದ್ದಾರೆ. ಯಾವುದು 2:1:20 ಇವೆಲ್ಲ ನಾವು ಆಗಿದೆ. ಶ್ರುತೇಸ್ತು ಶಬ್ದ ಮೂಲತ್ವಾತ್ ಅಂತಕ್ಕಂಥ ಇನ್ನೊಂದು ವಾಕ್ಯವನ್ನು ಹೇಳ್ತಾರೆ, ಪ್ರಸಿದ್ಧವಾದ ವಾಕ್ಯ, ಪ್ರಸಿದ್ಧವಾದ ಸೂತ್ರ 2:1:14. ಅದ್ಯಾವುದದು? ಓಂ ತದನನ್ಯತ್ವಮಾರಂಭಣ ಶಬ್ದಾದಿಭ್ಯ. ಪ್ರಸಿದ್ಧವಾದ ಸೂತ್ರ, ಕಾರ್ಯಕಾರಣಗಳಿಗೆ ಅನನ್ಯತ್ವವನ್ನು ಹೇಳತಕ್ಕಂಥ ಸೂತ್ರ. ನಚ ತಥಾ ನಚ ಯಥಾ ಬ್ರಹ್ಮಣಿ ನಚ ಯಥಾ ಬ್ರಹ್ಮಣ ಆತ್ಮೈಕತ್ವದರ್ಶನಂ ಮೋಕ್ಷ ಸಾಧನಂ ಏವಂ ಜಗದಾಕಾರ ಪರಿಣಾಮಿತ್ವ ದರ್ಶನಮಪಿ ಸ್ವತಂತ್ರಮೇವ ಕಸ್ಮೈಚಿತ್ ಫಲಾಯ ಅಭಿಪ್ರೇಯತೆ. ನೋಡಿ, ಈ ಬ್ರಹ್ಮ ಇದೆಯಲ್ಲ, ಬ್ರಹ್ಮ ಮತ್ತು ಆತ್ಮ ದರ್ಶನ, ಬ್ರಹ್ಮ ಮತ್ತು ನಾನು ಎರಡು ಆಗಿದ್ದೇನೆ, ಬ್ರಹ್ಮಾತ್ಮೈಕತ್ವ ದರ್ಶನ, ಇದನ್ನ ನಾವು ತಿಳಿದುಕೊಂಡ್ರೆ ಯಾವನೇ ಒಬ್ಬ ತಿಳಿದುಕೊಂಡ್ರೆ ಅವನು ಏನು, ಅಯ್ಯಯ್ಯೋ ಅವನಿಗೆ ಅದ್ವಿತೀಯವಾದ ಫಲ. ಎಂತ ಫಲ? ಮೋಕ್ಷ ಸಾಧನೆ ಎನ್ನುವ ಫಲ ಉಂಟಾಗತ್ತೆ. ಯಾವುದನ್ನ? ಈ ಆತ್ಮೈಕತ್ವ ದರ್ಶನವನ್ನ ಉಪನಿಷತ್ತುಗಳು ಹೇಳಿದೆ, ಅದನ್ನು ತಿಳ್ಕೊಂಡಾಗ. ಆದರೆ ಇದೇ ರೀತಿ ಅಲ್ಲಿ ಫಲವಾಯ್ತಲ್ಲ, ಅದೇ ರೀತಿ ಜಗದಾಕಾರ ಪರಿಣಾಮಿತ್ವ ದರ್ಶನಮಪಿ, ಈ ಜಗತ್ತಾಗಿ ಪರಿಣಾಮವಾಗಿದೆ ಅಂತ ಹೇಳಿ ಇದನ್ನ ತಿಳ್ಕೊಂಡಾಗ ಕಸ್ಮೈಚಿತ್ತು ಯಾವನೊಬ್ಬನಿಗೂ ಕೂಡ ಫಲಾಯ ನ ಅಭಿಪ್ರೇಯತೆ, ನಾ ಮುಂಚೆ ಇದೆಯಲ್ಲ ಅಭಿಪ್ರೇಯ, ಈ ಯಾವ ಫಲವೂ ಆಗೋದು. ಇದಕ್ಕೆ ಫಲವಾಗುತ್ತೆ, ಅದಕ್ಕೇನು ಫಲವಾಗೋದಿಲ್ಲ. ಯಾರು ಫಲವಾಗುವುದಿಲ್ಲ ಅಂತಂತ ಪ್ರಮಾಣ ಭಾವ, ಭಾವ ಪ್ರಮಾಣವೂ ಇಲ್ಲ. ಮತ್ತೆ ಕೂಟಸ್ಥ ಬ್ರಹ್ಮಾತ್ಮತ್ವ ವಿಜ್ಞಾನದೇವ ಹಿ ಫಲಂ ದರ್ಶಯತಿ ಶಾಸ್ತ್ರಂ. ಮತ್ತೆ ತಿರುಗಿ ಹೇಳ್ತಾ ಇದ್ದಾರೆ, ಕೂಟಸ್ಥ ಬ್ರಹ್ಮವನ್ನ ಕೂಟಸ್ಥ ನಿತ್ಯ ತಿಳಿದುಕೊಂಡು ಆ ಬ್ರಹ್ಮವನ್ನೇ ತಾನು ಎಂಬುದಾಗಿ ತಿಳಿದುಕೊಂಡರೆ ಆಗ ಏನಾಗುತ್ತೆ? ಅದಕ್ಕೆ, ಆ ಜ್ಞಾನಕ್ಕೆ, ಆತ್ಮೈಕತ್ವ ಜ್ಞಾನಕ್ಕೆ ಫಲಂ ದರ್ಶಯತಿ, ಅದಕ್ಕೆ ಫಲವನ್ನು ಹೇಳ್ತಾ ಇದ್ದಾರೆ ಶಾಸ್ತ್ರದಲ್ಲಿ. ಏನಂತ? ಸಯೇಶನೇತ್ಯಾತ್ಮ ಉಪಕ್ರಮೆ ಅಭಯಂ ವೈಜನಕ ಪ್ರಾಪ್ತೋಸಿ ಸಿದ್ಧ ಹೇಳಿದ್ರಲ್ಲ, ಅದೇ ಇತ್ಯೇವಂ ಜಾತಿ ಏಕಂ ಫಲವನ್ನು ಹೇಳ್ತಾ ಇದ್ದಾರೆ. ತತ್ರೈತತ್ ಸಿದ್ಧಂ ಭವತಿ ಬ್ರಹ್ಮ ಪ್ರಕರಣೆ ಸರ್ವಧರ್ಮ ವಿಶೇಷರಹಿತ ಬ್ರಹ್ಮದರ್ಶನಾದೇವ ಫಲಸಿದ್ಧವು ಸತ್ಯಾಂ. ನೋಡಿ, ಹೀಗೆ ಏನಾಗಿದೆ? ಸಿದ್ಧವಾಯಿತು. ಏನು? ಇದು ಬ್ರಹ್ಮ ಪ್ರಕರಣದಲ್ಲಿ ಸರ್ವಧರ್ಮ ವಿಶೇಷ, ಯಾವ ಧರ್ಮಗಳು ಇಲ್ಲದೆ ಇರತಕ್ಕಂಥ, ಧರ್ಮ ಅತೀತವಾಗಿರ್ತಕ್ಕಂತಹ ಬ್ರಹ್ಮ, ಇದನ್ನ ಕಂಡುಕೊಂಡ್ರೆ ಅರ್ಥ? ಬ್ರಹ್ಮ ದರ್ಶನ ಅಂದ್ರೆ ಅನುಭವ ಪರ್ಯಂತವಾಗಿ ಕಂಡುಕೊಂಡ್ರೆ ಅಂತ. ಅನುಭವ ಪರ್ಯಂತವಾಗಿ ತಿಳಿದುಕೊಂಡರೆ ಏನಾಗ ಫಲ, ನಮಗೆ ಫಲಸಿದ್ಧಿ ಆಗುತ್ತೆ. ಹೀಗೆ ಆಗ್ತಾ ಇರಬೇಕಾದರೆ
ಫಲಸಿದ್ಧಿಯಾಗ್ತಾ ಇರಬೇಕಾದ್ರೆ ಯತ್ ತತ್ರ ಅಫಲಂ ಶ್ರೂಯತೆ ಬ್ರಹ್ಮಣೋ ಜಗದಾಕಾರ ಪರಿಣಾಮಿತ್ವಾದಿ ತತ್ ಬ್ರಹ್ಮದರ್ಶನೋಪಾಯತ್ವೇನೈವ ವಿದ್ಯತೆ. ಹೀಗಂತ ಇದಕ್ಕೆ ಫಲವನ್ನು ಹೇಳ್ತಾ ಇರಬೇಕಾದ್ರೆ ಇನ್ನು ಈ ಒಂದು ಈ ಬ್ರಹ್ಮವು ಜಗತ್ತಿಗೆ ಜಗದಾಕಾರವಾಗಿ ಪರಿಣಾಮವಾಗಿದೆ ಇಂಥದ್ದನ್ನು ಹೀಗೆ ತಿಳಿದುಕೊಂಡ್ರೆ ಯಾವ ಫಲವೂ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಯಾವ ಫಲವೂ ಇಲ್ಲ ಅಂತ ಅವ್ರಿಗೆ ಯಾಕೆ ಹೇಳಿದ್ರು ಮತ್ತೆ ಅಂತಂದ್ರೆ, ಇಲ್ಲ ಇಲ್ಲ ಹಾಗೇನಿಲ್ಲ, ಜಗ ಪರಿಣಾಮಿತ್ವಾದಿ ತತ್ ಬ್ರಹ್ಮ ದರ್ಶನ ಉಪಾಯತ್ವೇನ ವಿನಿಯುಜ್ಯತೆ. ಅದು ಈ ಬ್ರಹ್ಮಾತ್ಮ ಭಾವ ಇದೆಯಲ್ಲ, ಇದನ್ನ ನಾವು ಪಡೆದುಕೊಳ್ಳುವುದಕ್ಕೆ, ಕಂಡುಕೊಳ್ಳುವುದಕ್ಕೆ, ಅನುಭವಿಸುವುದಕ್ಕೆ ಉಪಾಯವಾಗಿ ಇದನ್ನ ವಿನಿಯೋಗ ಮಾಡಿದ್ದಾರೆ, ಮಾಡಿಕೊಳ್ಳಬೇಕು ಅಷ್ಟೇ. ಮತ್ತೆ ಅಫಲಂ ತರಂಗಂ ಇರುವುದು ಅಂದ್ರೆ ಈ ಯಾವುದು ಫಲವನ್ನು ಕೊಡ್ತಕ್ಕಂಥದ್ದೇ ಇರುತ್ತೆ, ಎಲ್ಲ ಗುಂಪು ಫಲವತ್ ಸನ್ನಿಧವು, ಫಲವನ್ನು ಕೊಡ್ತಕ್ಕಂಥದ್ದೇ ಒಂದು ಗುಂಪು. ಅದರಲ್ಲಿ ಯಾವುದೋ ಫಲ ಕೊಡದೇ ಇರ್ತಕ್ಕಂಥದ್ದು ಒಂದು ಸೇರ್ಕೊಂಡ್ಬಿಟ್ರೂ ಕೂಡ ಏನಾಗುತ್ತೆ, ಅದು ಆ ಫಲವನ್ನು ಕೊಡ್ತಾ ಇದೆಯಲ್ಲ ಗುಂಪು, ಅದಕ್ಕೆ ಅಂಗವಾಗಿ ಬಂದಿದೆ ಅಂತ ತಿಳಿದುಕೊಳ್ಳಬೇಕು ಅಷ್ಟೇ. ಅದನ್ನ ಇದು ಮಾಡ್ಬಿಡೋದಲ್ಲ. ಈಗ ನೋಡಿ, ಒಂದು ಮರ ಇದೆ, ಮಾವಿನ ಮರ ಇದೆ. ಮಾವಿನ ಮರ ಏನಾಗಿದೆ, ಒಳ್ಳೆ ಫಲ ಕೊಡ್ತಾ ಇದೆ, ಅದು ಬರ್ತಾ ಇದೆ. ಆ ಮಾವಿನ ಮರ ಇದೆಯಲ್ಲ, ಅದಕ್ಕೆ ಏನಾಯ್ತು, ಈ ಕೆಳಗಡೆ ಈ ಕೆಲವು ಅಥವಾ ಅದರ ಕಾಂಡದಲ್ಲಿ ಅದು ಯಾವುದೋ ಒಂದು ಕೆಲವು ಈ ಅದಕ್ಕೆ ಹೇಳ್ತಾರೆ ಪ್ಯಾರಾಸೈಟ್ಸ್ ಅಂತ ಹೇಳ್ತಾರೆ, ಅದು ಬೆಳ್ಕೊಂಡು ಅದಕ್ಕೆ ಫಲ ಇಲ್ಲ, ಏನೂ ಇಲ್ಲ ಅದಕ್ಕೆ. ಇದು ಮಾವಿನ ಫಲ ಇದೆ, ಇದು ಯಾತಕ್ಕೆ ಅಂತಂದ್ರೆ ಅದಕ್ಕೆ ಅಂಗವಾಗಿ, ಏನಂಗವಾಗಿ ಅಂದ್ರೆ ಆ ಮಾವಿನ ಮರಕ್ಕೆ ಬರ್ತಾ ಇರ್ತಕ್ಕಂಥ ಕೆಲವು ಬ್ಯಾಕ್ಟೀರಿಯಾಗಳನ್ನ ತಿಂದು ಹಾಕ್ಬಿಡುತ್ತಾ ಇದು ಅಷ್ಟೇ. ಏನೋ ಯಾವುದೋ ಒಂದು ಪ್ರಯೋಜನ ಇದೆ, ಪ್ರಯೋಜನ ಏನು ಅದಕ್ಕೆ ಅಂಗವಾಗಿ ಬರುತ್ತೆ. ಅಯ್ಯೋ ನ್ಯಾಯ ಇದು. ಅಂದ್ರೆ ಯಾವುದು ಫಲವನ್ನು ಕೊಡ್ತಾ ಇರ್ತಕ್ಕಂತಹ ಒಂದು ಗುಂಪಿದೆ, ಯಾವುದೋ ಒಂದು ಫಲ ಕೊಡದೇ ಇರ್ತಕ್ಕಂಥ ಸೇರ್ಬಿಟ್ರೆ ಅದನ್ನ ತಿಳ್ಕೊಬೇಕು ನಾವು. ಅದನ್ನ ಇದಕ್ಕೆ ಅಂಗವಾಗಿ ಬಂದಿದೆ ಅದು ತಿಳ್ಕೊಬೇಕಾ, ಏನೋ ಒಂದು ಪ್ರಯೋಜನ ಇದೆ ಇದಕ್ಕೆ ಅಂತ ತಿಳ್ಕೊಳ್ಬೇಕು ಅಂತ ಇದು. ಮತ್ತೆ ಹೇಳ್ತಾ ಇದ್ದ ನೋಡಿ, ಸೂತ್ರಕಾರೋ ಪರಮಾರ್ಥಾಭಿಪ್ರಾಯೇಣ ಸಾರಣ್ಯತ್ವಂ ಇತ್ಯಾಹ. ಸೂತ್ರಕಾರರು ಪರಮಾಭಿಪ್ರಾಯೇಣ ಅಂದ್ರೆ ಪರಮಾರ್ಥವಾದ ಅಭಿಪ್ರಾಯದಿಂದ ತದನನ್ಯತ್ವಂ ಅಂತಂದ್ರೆ ಏನೇನು ವಿಗ್ರಹ ತಯೋಹೋ ಅನನ್ಯತ್ವಂ ಅಂತ. ತಯೋಹೋ ಚಂದ್ರೇನು ತಯೋಹೋ ಕಾರ್ಯಕಾರಣಯೋ ಅನನ್ಯತ್ವಂ ಅದನ್ನು ಹೇಳಿದ್ದಾರೆ. ಏನು ಮತ್ತೆ ಇದರಲ್ಲಿ ಪರಮಾರ್ಥವಾಗಿ ಹೇಳಿದ್ದು ಕಾರ್ಯಕ್ಕೂ ಕಾರಣಕ್ಕೂ ಅನನ್ಯತ್ವ ಅಂತ ಏನು ಪರಮಾರ್ಥವಾಗಿ ಹೇಳಿದ್ದು. ಮತ್ತೆ ವ್ಯವಹಾರ ಅಭಿಪ್ರಾಯೇನತು ಯಾಲ್ಲೋಕವತ್ ಇದು ಮಹಾಸಮುದ್ರ ಸ್ಥಾನೀಯತಾಂ ಬ್ರಹ್ಮಣ ಕಥಯತಿ. ಇನ್ನು ಈ ವ್ಯವಹಾರದಿಂದ ನೋಡಿ, ಇಲ್ಲಿ ಇದನ್ನ ತಿಳ್ಕೊಳ್ತೇನೆ ನೋಡಿ, ಇದನ್ನ ಅರ್ಥ ಮಾಡ್ಕೊಳ್ಳೇ ಇಲ್ಲ. ಎಷ್ಟೋ ಜನ ಸುಮ್ಮನೆ ಏನ್ ಮಾಡ್ತಾರೆ, ಬಾಯಿಗೆ ಬಂದಾಗ ಹೇಳ್ತಾರೆ. ಹೇಳ್ರಿ, ಕಾರ್ಯಕ್ಕೂ ಕಾರಣಕ್ಕೂ ಅನನ್ಯತ್ವ ಏನು, ಅಕ್ಕಿನೂ ಕಾರ್ಯ, ಮಣ್ಣು ಕಾರ್ಯ, ಅಕ್ಕಿನೂ ಭೂಮಿ ಬರುತ್ತೆ, ಮಣ್ಣು ಭೂಮಿ. ಶಂಕರಾಚಾರ್ಯ ಹೇಳ್ಬಿಟ್ಟಿದ್ದಾರೆ ಕಾರಣಗಳಿಗೆ ಅನನ್ಯತ್ವ ಅಂತ ಹೇಳ್ಬಿಟ್ಟಿದ್ದಾರೆ. ಮಣ್ಣು ಕಾರಣ, ಅಕ್ಕಿ ಕಾರ್ಯ. ಹಾಗಾದ್ರೆ ಅಕ್ಕಿ ಊಟ ಮಾಡ್ತೀರಾ, ಮಣ್ಣು ತಿಂದ್ಬಿಡಿ. ಸರಿ,
ನೋಡಿ, ಅದಕ್ಕೆ ಕೇಳ್ತಾರೆ ವ್ಯವಹಾರ, ಅದು ಪರಮಾರ್ಥ ದೃಷ್ಟಿ. ವ್ಯವಹಾರ ಅಭಿಪ್ರಾಯ, ವ್ಯವಹಾರ ದೃಷ್ಟಿಯಲ್ಲಿ ಚಾಲ್ಲೋಕವತ್, ಲೋಕ ನ್ಯಾಯದಂತೆ ಅಷ್ಟೇ ಅಂತ ಅಂತ ಹೇಳ್ಬಿಟ್ಟು, ಇದು ಮಹಾಸಮುದ್ರ ಸ್ಥಾನೀಯ ತಾಮ್ರ ಬ್ರಹ್ಮ ಇದೆಯಲ್ಲ, ಅದು ಮಹಾಸಮುದ್ರ ಸ್ಥಾನದಲ್ಲಿದೆ. ಮತ್ತೆ ಇವೆಲ್ಲ ಏನಾಗಿದೆ, ಯಾವ ಕಾರ್ಯಗಳು ಅವೆಲ್ಲ ಏನಾಗಿದೆ, ಅವೇ ನೊರೆ ಸೊರೆ ಮುಂತಾದವುಗಳು, ಗುಳ್ಳೆ. ಅದನ್ನ ಬೇರೆ ಏನು ಹೇಳ್ತಿರೋ ಅಥವಾ ಅದೇನು ಹೇಳ್ತಿರೋ, ಅದೇನು ಹೇಳೋಕ್ಕಾಗೋದಿಲ್ಲ. ಯಾಕೆ ಅದರ ಪ್ರಯೋಜನ ಇದಕ್ಕಿಲ್ಲ, ಬೇರೆ ಏನು ಹೇಳೋಕ್ಕೂ ಆಗೋದು. ಹೀಗೆ ವ್ಯವಹಾರ ದೃಷ್ಟಿಯಲ್ಲಿ ಹೀಗೆ, ಪರಮಾತ್ಮದಿಂದ ಹಾಗೆ. ಮತ್ತು ಅಪ್ರತ್ಯಾ ಅಪ್ರತ್ಯಾಖ್ಯಾಯ ಏವ ಕಾರ್ಯಪ್ರಪಂಚಂ ಪರಿಣಾಮ ಪ್ರಕ್ರಿಯಾ ಅಂತ ಆಶ್ರಯತಿ ಸಗುಣೇಶು ಉಪಾಸನೇಶು ಉಪಯೋಕ್ಷತೆ ಇತಿ. ಮತ್ತು ಇದನ್ನ ಅಲ್ಲಗಳೆಯದೆ, ಇದನ್ನೇನು ನಾವು ತಳ್ಳಿ ಹಾಕ್ತಾ ಇಲ್ಲ, ಹಾಗೆ ಒಪ್ಕೊಂಡದೆ. ಈ ಕಾರ್ಯಪ್ರಪಂಚ ಪರಿಣಾಮ ಪ್ರಕ್ರಿಯೆ ಅದನ್ನ ಹೇಗೆ ನಾವು ಅದು ವಿನಿಯೋಗ ಹೇಗೆ ಮಾಡಬೇಕು ಅಂತಂದ್ರೆ, ಎಲ್ಲ ಸಗುಣೋಪಾಸನೆಗಳಲ್ಲಿ ಪರಮಾತ್ಮನಿಗೆ ಸಗುಣವನ್ನು ಹೇಳಿ ಆರೋಪ ಮಾಡಿ, ಅದಕ್ಕೆ ಏನೋ ಒಂದು ಉಪಾಸನೆಗೋಸ್ಕರನೋ ಇಲ್ಲ ಇನ್ನೊಂದಕ್ಕೂ ಅದಕ್ಕೆ ವಿನಿಯೋಗ ಮಾಡ ಅಷ್ಟಕ್ಕೋಸ್ಕರ ಹೇಳಿದ್ದಾರೆ. ಮತ್ತು ಚೇತನಂ ಬ್ರಹ್ಮ ಜಗತಃ ಕಾರಣಂ ಪ್ರಕೃತಿಷ್ಠ ಇತ್ಯಸ್ಮಿನ್ ಅವಧಾನಿತೆ ವೇದಾರ್ಥೆ ಪರೈ ಉಪಕ್ಷಿಪ್ತಾನ್ ವಿಲಕ್ಷಣತ್ವಾದಿ ದೋಷಾನ್ ಪರಿಹಾರ್ಷಿ ಆಚಾರ್ಯ. ನೋಡಿ, ಇನ್ನೊಂದು ಬರ್ತಾ ಇದೆ, 2:1:37 ಬರ್ತಕ್ಕಂಥ ಒಂದು ಸರ್ವಧರ್ಮೋಪಪತ್ತೇಶ್ಚ ಅಂತಕ್ಕಂಥದ್ದು. ನೋಡಿ, ಚೇತನಂ ಬ್ರಹ್ಮ ಜಗತ, ಈ ಜಗತ್ತಿಗೆ ಚೇತನ ಕಾರಣ, ಚೈತನ್ಯವಾಗಿರ್ತಕ್ಕಂಥ ಕಾರಣ ಅಂತ ಹೇಳಿದ್ದಾರೆ. ಯಾವ ಚೈತನ್ಯವಾಗಿರ್ತ ಬ್ರಹ್ಮ ಅಂತ ಹೇಳಿದ್ದಾರೆ. ಚೇತನ ಬ್ರಹ್ಮ ಕಾರಣವಾದ ಹೇಳಿ, ಮತ್ತೆ ಅದು ಕಾರಣ ಅಂತ ಹೇಳಿದ್ರೆ ನಿಮಿತ್ತ ಕಾರಣ, ಮತ್ತೆ ಪ್ರಕೃತಿ ಇಷ್ಟ ಅಂದ್ರೆ ಉಪಾದಾನವೂ ಅದೇ. ಈ ಜಗತ್ತಿಗೆ ಕಾರಣ ಅಂತಂದ್ರೆ ನಿಮಿತ್ತ ಕಾರಣ, ಪ್ರಕೃತಿ ಅಂತಂದ್ರೆ ಉಪಾದಾನ ಕಾರಣ, ಎರಡೂ ಅದೇ ಆಗಿದೆ. ಅದನ್ನು ಹೇಳಿ ವೇದಾರ್ಥ ಎಲ್ಲ ಅದನ್ನು ಹೇಳ್ತಾ ಇದೆ. ಹೇಳಿ ಈ ಒಂದು ವಿಚಾರದಲ್ಲಿ ಪ್ರತಿಪಕ್ಷಿ ಆಕ್ಷೇಪಣೆ ಹಾಕ್ಬಿಟ್ಟ. ಏನು? ವಿಲಕ್ಷಣತ್ವ. ಯಾವುದು? ನ ವಿಲಕ್ಷಣತ್ವಾದಸ್ಯ ತಥಾ ಅನನ್ಯತ್ವ ಹೇಳೋಕ್ಕಾಗೋದಿಲ್ಲ. ಯಾಕೆ? ವೈಲಕ್ಷಣ್ಯ ಪೂರ್ತಿ ಬ್ರಹ್ಮ ಈ ಲಕ್ಷಣ, ಪ್ರಪಂಚ ಈ ಲಕ್ಷಣ. ಅಯ್ಯಪ್ಪ, ಅಶುದ್ಧ ಅಶುದ್ಧ ಅಶುದ್ಧ, ಬ್ರಹ್ಮ ಶುದ್ಧ ಶುದ್ಧ ಶುದ್ಧ. ಪರಿಹಾರವನ್ನು ಕೂಡ ಪರಿಹಾರಿಸಿ ಅದೆಲ್ಲವನ್ನು ಕೂಡ ಪರಿಹಾರ ಮಾಡಿದ್ದಾರೆ ಆಚಾರ್ಯ. ಎಲ್ಲಿ ಇದಾನಿ ಅದನ್ನಾಯ್ತು, ಇವ ಹಿಂದಿನ ಸೂತ್ರ ಮಾಡಿದ್ದಾಯ್ತು. ಇದಾನಿ ಈಗ ಪರಪಕ್ಷ ಪ್ರತಿಷೇಧ ಪ್ರಧಾನಂ ಪ್ರಕರಣಂ ಸಾರಿಪ್ಸಮಾನ. ಈಗೇನ್ ಮಾಡಿದ್ದಾರೆ, ಈ ಪ್ರತಿಪಕ್ಷದವರು, ಎದುರ ಪಕ್ಷದವರು ಅವರ ಒಂದು ಪ್ರತಿಷೇಧ ಮಾಡ್ತಾ ಇದ್ದಾರಲ್ಲ, ಅದನ್ನ ಪ್ರತಿಷೇಧ ಪ್ರಧಾನಂ ಪ್ರಕರಣಂ, ಅದನ್ನ ಆ ಪ್ರಕರಣವನ್ನ ಇಲ್ಲಿ ಆರಂಭ ಮಾಡಿ ಸ್ವಪಕ್ಷ ಪರಿಗ್ರಹ ಪ್ರಧಾನಂ, ಅವರ ಪಕ್ಷವನ್ನ ಸ್ವೀಕಾರ ಮಾಡಿ, ಮತ್ತು ತಮ್ಮ ಪಕ್ಷವನ್ನ ಅದನ್ನ ಪರಿಗ್ರಹ ಮಾಡಿ, ಅದನ್ನ ಪ್ರತಿಷೇಧ ಪ್ರಧಾನ, ಇಲ್ಲಿ ಪರಿಗ್ರಹ ಪ್ರಧಾನ. ಪರಪಕ್ಷ ಪ್ರತಿಷೇಧನ ಪ್ರಧಾನ, ಪರಪಕ್ಷವನ್ನ ಪ್ರತಿಷೇಧ ಮಾಡತಕ್ಕಂಥ ಪ್ರಕರಣ, ಮತ್ತು ಸ್ವಪಕ್ಷವನ್ನ ಸ್ಥಾಪನೆ ಮಾಡತಕ್ಕಂಥ ಪ್ರಕರಣ. ಇದನ್ನ ಉಪಸಂಹರಿಸಿ, ಆ ಭಾಗವನ್ನ ಉಪಸಂಹಾರ ಮಾಡ್ತಾ ಇದ್ದಾರೆ ಆಚಾರ್ಯ. ಯಸ್ಮಾತ್ ಅಸ್ಮಿನ್ ಬ್ರಹ್ಮಣಿ ಕಾರಣೆ ಪರಿಗೃಹ್ಯಮಾಣೆ. ಹೀಗಾಗಿ ಅಸ್ಮಿನ್ ಬ್ರಹ್ಮಣಿ ಕಾರಣೆ ಪ್ರತಿವಿಷ್ಯಮಾಣೆ, ಈ ಬ್ರಹ್ಮಕ್ಕೆ ಕಾರಣತ್ವವನ್ನು ಒಪ್ಪಿಕೊಳ್ಳುವುದಾದರೆ ಪ್ರದರ್ಶಿತೇನ ಪ್ರಕಾರೇಣ, ಅಂದ್ರೆ ಹಿಂದೆ ನಾವು ತೋರಿಸ್ಕೊಟ್ವಲ್ಲ ಅವೆಲ್ಲ ಪ್ರಕಾರದಿಂದ ಸರ್ವೇ ಕಾರಣಧರ್ಮ ಉಪಪದ್ಯಂತೆ, ಎಲ್ಲ ಕಾರಣಧರ್ಮಗಳು ಕೂಡ ಇದಕ್ಕೆ ಹೊಂದುತ್ತವೆ. ಸರ್ವಜ್ಞಂ ಸರ್ವಶಕ್ತಿ ಮಹಾಮಾಯಂಚ ಬ್ರಹ್ಮ ಇತಿ ತಸ್ಮಾತ್ ಅನತಿಶಂಕನೀಯಂ ಇದಂ ಔಪನಿಷದಂ ದರ್ಶನಂ. ಆದ್ದರಿಂದ ಈ ಸರ್ವಜ್ಞ ಸರ್ವಶಕ್ತಿ ಮಹಾಮಾಯ ಇವೆಲ್ಲ ಬ್ರಹ್ಮ ಇದೆಲ್ಲ ಹೊಂದುತ್ತೆ. ಆದ್ದರಿಂದ
ಅನತಿಶಂಕನೀಯಂ ಅಂದ್ರೆ ಅತಿಶಂಕನೀಯ ಅಂದ್ರೆ ಮಾಡ್ತಕ್ಕಂಥದ್ದು. ಅನತಿಶಂಕನೀಯ ಅಂದ್ರೆ ಇದು ಅತಿಶಂಕನ ಮಾಡತಕ್ಕದ್ದಲ್ಲ. ಯಾವುದು ಔಪನಿಷತ್ ದರ್ಶನ ಅಂತ ಹೇಳಿ ಅಲ್ಲೂ ಕೂಡ ಹೇಳಿದ್ದಾರೆ ಅಂತ ಹೇಳಿ ಇಲ್ಲಿಗೆ ಇವು ಎಲ್ಲ ಉದಾಹರಣೆ ವಾಕ್ಯ ಎಲ್ಲ ಆಯ್ತು. ಈಗ ಉಪಸಂಹಾರ ಮಾಡ್ತಾ ಇದ್ದಾರೆ. 2 ನಿಮಿಷ ಮುಗಿಸ್ಬಿಡ್ತೀವಿ, ಪ್ರಕರಣ ಮುಗಿದೋಗ್ಬಿಡುತ್ತೆ. ಇತ್ಯಾದಿ ವಚನೈ ಏತೇನ ಇಯಂ ಅಪಿ ಆಶಂಕಾ ಪರಿವೃತಾ ಭವತಿ ಯಾ ಕೈಶ್ಚಿತ್ ಉತ್ಥಾಪ್ಯತೆ ಯದಿ ಬ್ರಹ್ಮಣೋ ನೈವ ಜಗತ್ಕಾರಣತ್ವಮಭಿಪ್ರೇತಂ ಭಗವತಃ ಸೂತ್ರಕೃತಃ ತರ್ಹಿ ಕಿಮಿತಿ ತೇನೈವ ಪ್ರತಿಜ್ಞಾಯತೆ ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತಾನುಪರೋಧಾತು ಇತಿ. ಹೀಗೆ ಈ ಒಂದು ಆಶಂಕೆಯನ್ನ ಯಾವುದು ಈ ಒಂದು ಬ್ರಹ್ಮ ಕಾರ್ಯ ಕಾರಣ ಅಂತಾಗಿ ಅದರ ದೋಷ ಇದಕ್ಕೆ ಬರುತ್ತೆ, ಈ ದೋಷ ಅದಕ್ಕೆ ಬರುತ್ತೆ, ಕಾರಣ ಇವೆಲ್ಲ ದೋಷವನ್ನು ಪರಿಹರಿಸಿ ಮತ್ತು ಅದು ಕೆಲವರು ಹೇಳ್ತಾರಲ್ಲ, ಒಂದು ದೋಷ ಇನ್ನೊಂದು ದೋಷ ಹೇಳ್ತಾರಲ್ಲ. ಏನು ನೋಡ್ರಿ, ಹೀಗೆ ನೀವು ಬ್ರಹ್ಮ ಈ ಜಗತ್ ಕಾರಣ ಅಲ್ಲ ಅದು ಇದು ಅಂತೆಲ್ಲ ಹೇಳ್ತಿರಲ್ಲ. ಹಾಗಾದ್ರೆ ಸೂತ್ರಕಾರರು ಯಾತಕ್ಕೆ ಈ ಒಂದು ಪ್ರಕೃತಿ ಪ್ರತಿಜ್ಞಾ ದೃಷ್ಟಾಂತಾನುಪರೋಧ ಮತ್ತೆ ಸಾಕ್ಷಾತ್ ಶೋಭಯಾಂ ನಾನಾತ್ ಆ ಸೂತ್ರಕಾರರು ಯಾತಕ್ಕೆ ಕಂಠೋಕ್ತವಾಗಿ ಈ ಒಂದು ಬ್ರಹ್ಮವು ಜಗತ್ತಿಗೆ ನಿಮಿತ್ತ ಕಾರಣವೂ ಆಗಿದೆ ಮತ್ತೆ ಪ್ರಕೃತಿ ಕಾರಣವೂ ಆಗಿದೆ, ಅದೇ ಉಪಾದಾನ ಕಾರಣ ಎರಡೂ ಆಗಿದೆ ಅಂತ ಈ ಒಂದು ಸೂತ್ರವನ್ನು ಮಾಡಿ ಯಾಕೆ ಹೇಳಿದ್ರು? ಕಂಠೋಕ್ತವಾಗಿ ಹೇಳಿದ್ದಾರಲ್ಲ. ಮತ್ತೆ ಸಾಕ್ಷಾತ್ ಉಭಯಾಂ ನಾನಾತ್, ಸಾಕ್ಷಾತ್ ಉಭಯಾಂ ನಾನಾ ಎರಡನ್ನೂ ಕೂಡ ಸಾಕ್ಷಾತ್ತಾಗಿ ಹೇಳ್ಬಿಟ್ಟಿದ್ದಾರಲ್ಲ. ಯಾವುದು ನಿಮಿತ್ತ ಕಾರಣಂತ ಮತ್ತೆ ಉಪಾದಾನ ಅಂತ ಎರಡಕ್ಕೂ ಹೇಳಿದ. ಇನ್ನೇನು ಯಾಕೆ ಹೇಳಿದ್ರು? ಮತ್ತೆ ನೀವು ಕಾರಣತ್ವ ಬ್ರಹ್ಮ ಕಾರಣವೇ ಅಲ್ಲ, ಅದು ಇಲ್ಲ ಇದೆಲ್ಲ ಏನೋ ಹೇಳ್ತಾ ಇದ್ದೀರಿ, ಮತ್ತೆ ಹಾಗಾದ್ರೆ ಅಂದ್ರೆ ಇತಿ ಚ ಅಭಿನ್ನ ನಿಮಿತ್ತೋಪಾದಾನ ಕಾರಣತ್ವ ಬ್ರಹ್ಮಣ ಕಾರಣತ್ವ ಬ್ರಹ್ಮಣ. ಇದು ಅಭಿನ್ನ ನಿಮಿತ್ತ ಉಪಾದಾನ ಕಾರಣ. ಏನು ನಿಮಿತ್ತ ಮತ್ತೆ ಉಪಾದಾನ. ಸಾಮಾನ್ಯವಾಗಿ ನಿಮಿತ್ತ ಕಾರಣ ಬೇರೆ, ಉಪಾದಾನ ಕಾರಣ ಬೇರೆ ಆಗಿರುತ್ತೆ. ನಿಮಿತ್ತ ಒಬ್ಬ ಚೇತನ ಕಾರಣ, ಉಪಾದಾನ ಅಚೇತನ ಕಾರಣ. ಪಡಗಿ ಕಾರಣ ಚೇತನ, ಉಪಾದಾನ ಕಾರಣ ಉಳಿತದೆ ಅಂಥವೆಲ್ಲ ಕಾರಣ ಅಚೇತನ. ಹೀಗೆ ಲೋಕ ಸಾಮಾನ್ಯವಾಗಿರ್ತಕ್ಕಂಥದ್ದು. ಅದು ಇಲ್ಲಿ ಏನಾಗಿದೆ ಗೊತ್ತೇನು? ಅಭಿನ್ನ ನಿಮಿತ್ತೋಪಾದಾನ ಕಾರಣ. ನಿಮಿತ್ತ ಮತ್ತೆ ಉಪಾದಾನ ಎರಡಕ್ಕೂ ಕೂಡ ಯಾವ ಭೇದವೂ ಇಲ್ಲ. ಅಂದ್ರೆ ಲೋಕದಲ್ಲಿ ಹಾಗಿಲ್ಲ. ನಿಮಿತ್ತ ಕಾರಣಕ್ಕೆ ಒಂದು, ಉಪಾದಾನ ಕಾರಣಕ್ಕೆ ಒಂದು. ಇಲ್ಲಿ ಅಭಿನ್ನ, ಅದನ್ನು ತಿಳಿಸ್ಕೊಡ್ತಾ ಇದ್ದ ಬ್ರಹ್ಮಣ ಅಂದ್ಬಿಟ್ಟು ಚಿಮಿತಿವ ಕೇವಲ ನಿಮಿತ್ತ ಕಾರಣತ್ವ ಪ್ರತಿಸಿದ್ಧತೆ ಸಾಮಂಜಸ್ಯಾತ್ ಅಧಿಷ್ಠಾನಾನುಪತ್ತೇಶ್ಚ ಇತಿಚ. ಹೀಗಿರುವಾಗ ಯಾತಕ್ಕೆ ಕೇವಲ ನಿಮಿತ್ತ ಕಾರಣವನ್ನೇ ಈ ಒಂದು ಪ್ರತಿಷೇಧ ಮಾಡ್ತಾ ಇದ್ದಾರಲ್ಲ? ಪತ್ಯರ ಸಾಮಂಜಸ್ಯಾತನ ಸೂತ್ರದಲ್ಲಿ ಅಧಿಷ್ಠಾನಾನುಪತ್ತೇಶ್ಚನ ಸೂತ್ರದಲ್ಲಿ ಅಂದ್ರೆ ಕಥಂಚ ಸಮಂಜಸಂ ಸ್ಯಾತ್, ಹೇಗೆ ಸಮಂಜಸ ಹೊಂದುತ್ತೆ ಇದು ಅಂದ್ರೆ ಜನ್ಮಾದ್ಯಸ್ಯ ಯತಃ ಇತಿ ಸಂಸೂತ್ರಣಂ ಸಾಂಖ್ಯಾದಿ ಅಚೇತನ ಕಾರಣವಾದ ಖಂಡನಂ ವಾ ವಿಸ್ತರಶಃ ಕಾರಣತ್ವಮೇವ ಬ್ರಹ್ಮಣಃ ಅನಿಚ್ಛತಃ ಇತಿ. ಮತ್ತೆ ಈ ಒಂದು ಸೂತ್ರ ಮಾಡಿದ್ದಾರೆ ಜನ್ಮಾದ್ಯಸ್ಯ ಯತಃ ಅಂತ ಹೇಳಿ. ಅಲ್ಲಿ ಏನು ಬ್ರಹ್ಮವೇ ಜಗತ್ತಿಯ ಕಾರಣ ಅಂತ ಹೇಳಿ ಏನ್ ಮಾಡಿದ್ದಾರೆ? ಸಾಂಖ್ಯರೇ ಹೇಳ್ತಕ್ಕಂಥ ಪ್ರಧಾನವೇ ಮುಂತಾದ ಅಚೇತನ ಕಾರಣವನ್ನ ಖಂಡನೆ ಮಾಡಿದ್ದಾರೆ, ವಿಸ್ತಾರ ಖಂಡನೆ ಮಾಡಿದ್ದಾರೆ. ಮತ್ತು ಈ ಬ್ರಹ್ಮಣತ್ವ, ಬ್ರಹ್ಮ ಜಗತ್ತಿಯ ಕಾರಣವಾಗಿದೆ ಅಂತ ಅನ್ನೋದು ಅವ್ರಿಗೆ ಬೇಕಾಗಿಲ್ಲ, ಅನಿಚ್ಛತಃ, ಅವ್ರಿಗೆ ಇಷ್ಟ ಇಲ್ಲ. ಆದರೂ ಕೂಡ ಅಲ್ಲಿ ಮಾಡಿದ್ದಾರೆ ಬ್ರಹ್ಮ ಜಗತ್ ಕಾರಣ ಅಂತ. ಇದು ಹೇಗೆ ಅಂತಂದ್ರೆ ಬ್ರಹ್ಮಣ ಪಾರಮಾರ್ಥಿಕ ಕಾರಣತ್ವ ಅನಭ್ಯುಪಗಮೇತಿ ಅವಿದ್ಯಾ ಕಲ್ಪಿತ ಮಾಯಾವೇಶ ವಶೇನ ಪರಿಣಾಮಿತ್ವಸ್ಯ
ಅಪಿ ಅಭ್ಯುಪಗಮ ಇತ್ಯವಧೇಯಂ. ಇದು ಉತ್ತರ ಅಷ್ಟೆ. ಈ ಬ್ರಹ್ಮ ಇದೆಯಲ್ಲ ಅದು ಈ ಪಾರಮಾರ್ಥಿಕ ಕಾರಣತ್ವ ಅನಭ್ಯುಪಗಮೇಪಿ. ಈ ಬ್ರಹ್ಮಕ್ಕೆ ಈ ಕಾರಣತ್ವ ಅಂತ ಇದೆಯಲ್ಲ ಅದನ್ನ ಪರಮಾರ್ಥವಾಗಿ ಒಪ್ಪಿಕೊಳ್ಳದಿದ್ದರೂ ಕೂಡ, ಪರಮಾರ್ಥವಾಗಿ ನಾವು ಬ್ರಹ್ಮಕ್ಕೆ ಕಾರಣತ್ವವನ್ನು ಒಪ್ಪಿಕೊಳ್ಳೋದಿಲ್ಲ. ಪಾರಮಾರ್ಥಿಕ ಕಾರಣತ್ವ ಅನಭ್ಯುಪಗಮೆ ಒಪ್ಕೊಳ್ಳೋದಿಲ್ಲ ಪರಮಾರ್ಥವಾಗಿ. ಆದರೂ ಕೂಡ ಹೇಗೆ ನಾವು ಸಮಾಧಾನ ಮಾಡ್ಕೊಳ್ಬೇಕು ಅಂದ್ರೆ ಅವಿದ್ಯಾ ಕಲ್ಪಿತ ಮಾಯಾ ವಶೇನ. ಇಲ್ಲಿ ಭಾಷೆಯಲ್ಲಿ ಇದೇ ಬಂದಿದೆ, ಅಲ್ಲಿ ಮಾಯಾವೇಶ ವಶೇನ ಅಂತ ಇದೆ. ಇಲ್ಲಿ ಸ್ವಲ್ಪ ಆದರೂ ಪರವಾಗಿಲ್ಲ. ಅವಿದ್ಯಾ ಕಲ್ಪಿತ ಮಾಯಾ ವಶೇನ. ಆದರೂ ಯಾಕೆ ಅಂತಂದ್ರೆ ವಿದ್ಯೆಯಿಂದ ಕಲ್ಪಿತವಾಗಿರತಕ್ಕಂತಹ ಈ ಮಾಯ ಇದೆಯಲ್ಲ ಇದಕ್ಕೆ ವಶವಾಗಿ ಪರಿಣಾಮಿತ್ವಸ್ಯ ಅಪಿ ಅಭ್ಯುಪಗಮ. ಈ ಪರಿಣಾಮ ಹೊಂದುತ್ತೆ ಬ್ರಹ್ಮ ಜಗತ್ಪಾಯ ಪರಿಣಾಮವಂತೆ. ಇದನ್ನೂ ಕೂಡ ನಾವು ಒಪ್ಪಿಕೊಳ್ಳಬಹುದಾಗಿದೆ. ಯಾಕೆ? ಎಲ್ಲ ಅವಿದ್ಯಾ ಕಲ್ಪಿತ ಮಾಯಾವೇಶ ವಶೇನ ಅಷ್ಟೇ. ಅವಿದ್ಯೆ ಕಲ್ಪಿತ, ಅವಿದ್ಯೆ ಭ್ರಮೆ. ಅದು ಭ್ರಮೆ ಏನ್ ಬೇಕಾದ್ರೂ ಹೇಳ್ಬೋದು. ಆ ದೃಷ್ಟಿಯಿಂದ ಇದನ್ನು ಆದ್ರೆ ಪರಮಾರ್ಥವಾಗಿ ನಾವು ಕಾರಣತ್ವವನ್ನು ಒಪ್ಪಿಕೊಳ್ಳೋದಿಲ್ಲ. ಕಾರಣತ್ವ ಒಪ್ಪೋದೇ ಕಾರಣತ್ವೂ ಇಲ್ಲ ಅಂತೇಳಿ ಇಲ್ಲಿಗೆ ಅದನ್ನ ಮುಕ್ತಾಯ ಮಾಡಿದ್ದಾರೆ. ಮುಂದೆ ಸೃಷ್ಟಿ ಪ್ರಳಯ ವ್ಯವಹಾರ ಅಂತ ಇದೆ. ಇದೂ ಕೂಡ ಅಷ್ಟೇ. ಇದನ್ನ ಹೇಗೆ ತಿಳ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಕೂಡ ಅದನ್ನ ವಿಚಾರ ಮಾಡಿದ್ದಾರೆ. ಅದರ ಮುಂದಿನ ಭಾಗದಲ್ಲಿ ನೋಡೋಣ. ಮತ್ತೊಮ್ಮೆ ಪ್ರಾರ್ಥನೆ. ಈ ಒಂದು ತಿರ್ಗಾ ನಿಮ್ಮ ಒಂದು ಮಿಲನ ಭಾನುವಾರ ದಿವಸ 10 ಗಂಟೆ ಸ್ವಲ್ಪ ಮುಂಚೆ ಬಂದ್ರೆ, ಯಾಕೆ ಮುಂಚೆ ಬಂದ್ರೆ ರೆಡಿ ಮಾಡ್ಕೊಂಡು ನಾವು ಆ ಭಾಷೆವಾಕ್ಯ ಎಲ್ಲರೂ ಹೇಳೋಣ, ಪ್ರತಿಯೊಬ್ಬರು ಕೂಡ ಹೇಳಿ ಆ ಒಂದು ಆರಾಧನೆಯನ್ನು ಮಾಡೋಣ. ಎಲ್ಲರಿಗೂ ಕೂಡ ಸುಸ್ವಾಗತ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.